ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ಧ್ಯಾನ ಮುಖೇನ ವಾಮಾಚಾರ ನಿವಾರಣೆ. ನೋಡಿ, ಯಾರಿಗಾದ್ರೂ ಮಾಟ ಮಂತ್ರ ಆಗಿದೆ ಅಂದ್ಬಿಟ್ರಿ ಏನ್ ಮಾಡ್ತೀರಾ ನೀವು? ಯಾರಾದ್ರೂ ತೆಗೆಯುವವರು ಇದ್ದಾರಾ? ಶಾಸ್ತ್ರಿಗಳು ಅಥವಾ ಮಾಂತ್ರಿಕರು, ಈ ವಿದ್ಯೆ ಬಲ್ಲವರು ಇದ್ದಾರಾ ಅಂತ ಹುಡುಕ್ತೀರಾ. ಅವ್ರ ಹತ್ರ ಹೋಗ್ತೀರಾ, ಅವ್ರು ಎಷ್ಟೋ ಒಂದಿಷ್ಟು ದುಡ್ಡು ಹೇಳ್ತಾರೆ, ಚಾರ್ಜ್ ಮಾಡ್ತಾರೆ, ತೆಗಿತಾರೆ. ಈ ರೀತಿ ಒಂದು ಪ್ರೊಸೆಸ್ ಹುಡುಕ್ತೀರಾ ಅಲ್ವಾ? ನಾನೇನು ಹೇಳ್ತೀನಪ್ಪ ಅಂದ್ರೆ, ಸಾಕಷ್ಟು ಜನ ಈ ಮಾಟ ಮಂತ್ರ ತೆಗಿಸ್ಲಿಕ್ಕಾಗಿ ಲಕ್ಷಗಟ್ಲೆ ಖರ್ಚು ಮಾಡಿಬಿಟ್ಟಿದ್ದಾರೆ. ಕೇರಳಕ್ಕೂ ಕೊಳ್ಳೇಗಾಲಕ್ಕೂ ಎಲ್ಲಾ ಊರುಗಳಿಗೆ ಅಡ್ಡಾಡಿದ್ದಾರೆ. ಯಾವುದೇ ರೀತಿ ಒಂದು ಸಹಾಯ ಆಗಿಲ್ಲ, ಆ ತೊಂದರೆ ನಿವಾರಣೆಯೇ ಆಗಿಲ್ಲ. ಇದು ಸಾಕಷ್ಟು ಜನ ನನಗೆ ಕರೆ ಮಾಡಿದವ್ರು ಹೇಳ್ತಾರೆ. ನಾನೇನು ಹೇಳ್ತೀನಂದ್ರೆ, ನೀವು ಯಾರ ಹತ್ರನೂ ಹೋಗ್ಬೇಡಿ, ನಿಮ್ಮ ಮನೆಯಲ್ಲಿಯೇ ಧ್ಯಾನ ಮಾಡಿ. ಈ ಮಾಟ ಮಂತ್ರ ಅಂದ್ರೆ ನೋಡಿ, ಆತ್ಮಗಳ ಪ್ರಯೋಗ ಆಗಿರುತ್ತೆ. ಕೆಲವು ಅತೃಪ್ತ ಆತ್ಮಗಳನ್ನು ವಶಪಡಿಸ್ಕೊಂಡು ಅವರು ನಿಮ್ಮ ಮೇಲೆ ಬಿಟ್ಟಿರ್ತಾರೆ. ಅವು ಪ್ರಾಣಿಗಳ ಆತ್ಮ ಆಗಿರ್ಬೋದು, ಪಕ್ಷಿಗಳ ಆತ್ಮ ಆಗಿರ್ಬೋದು, ಅಥವಾ ಮನುಷ್ಯರ ಆತ್ಮಗಳೂ ಆಗಿರ್ಬೋದು. ಈ ಆತ್ಮಗಳ ವಿರುದ್ಧ ಹೋರಾಡಲಿಕ್ಕೆ ನೀವು ಧ್ಯಾನ ಮುಖೇನ ಒಂದು ವಿಶೇಷ ಶಕ್ತಿಯನ್ನ ಪಡೆದುಕೊಳ್ಳಬಹುದು. ಆ ಧ್ಯಾನಗಳು ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ಸಾರಿ ಬಿಟ್ಟಿದ್ದೇನೆ, ಮತ್ತೆ ಹೇಳ್ತೇನೆ ಕೇಳಿ. ಸೌಂದರ್ಯ ಲಹರಿಯಲ್ಲಿ ಶ್ರೀ 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 ಆದಿಶಂಕರಾಚಾರ್ಯರ ವಿರಚಿತ ಸೌಂದರ್ಯ ಲಹರಿಯ 90ನೇ ಮಂತ್ರ. ಈ ಮಂತ್ರವನ್ನು ಧ್ಯಾನಿಸುವುದರಿಂದ ನಿಮಗೆ ಮಾಟ ಮಂತ್ರ ವಿರುದ್ಧ ಹೋರಾಡಲಿಕ್ಕೆ ಒಂದು ಶಕ್ತಿ ಬರ್ತದೆ. ಇನ್ನು ಶಿವ ಧ್ಯಾನವನ್ನು ಮಾಡ್ತೀವಪ್ಪ ನಾವು, ಶಿವಭಕ್ತರು ಅನ್ನೋದಾದ್ರೆ, ಓಂ ಹ್ರೀಂ ಶ್ರೀಂ ನಮಃ ಶಿವಾಯ, ಓಂ ಹ್ರೀಂ ಶ್ರೀಂ ನಮಃ ಶಿವಾಯ, ಓಂ ಹ್ರೀಂ ಶ್ರೀಂ ನಮಃ ಶಿವಾಯ. ಈ ಮಂತ್ರವನ್ನ ಧ್ಯಾನಿಸಬಹುದು. ನೋಡಿ, ನನ್ನ ಗುರುಗಳು ನನಗೆ ಹೇಳಿಕೊಟ್ಟಿರುವ ಮಂತ್ರಗಳನ್ನ ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಅದಕ್ಕಿಂತಲೂ ವಿಶಿಷ್ಟ ಮಂತ್ರಗಳನ್ನು ನಾನು ನಿಮಗೆ ಹೇಳಿಕೊಡಬಲ್ಲೆ. ಈಗ ಹೇಳ್ತೇನೆ ಕೇಳಿ. ಆಂಜನೇಯ ಮಂತ್ರವನ್ನು ಹೇಳಿಕೊಡೋದಾದ್ರೆ, ಓಂ ಆಂ ಹ್ರೀಂ ಕ್ರೋಂ एकटो सरयो सोलराय मोरो वटवल कोरो जाय, खाय खाय पड़े भार जे करे ते मरे, उलट विद्या ताही पर परे, शब्द साचा पिंड काचा तो वीर हनुमान का मंत्र साचा, पुरो मंत्र ईश्वर उवाचा, हम हनुमते रुद्रात्मकाय हुम फट, हम हनुमते रुद्रात्मकाय हुम फट, हम हनुमते रुद्रात्मकाय हुम फट. ವೀಕ್ಷಕರೇ, ಯಾರಿಗೆ ಮಾಟ ಮಂತ್ರ ಆಗಿದೆ, ಇದರಲ್ಲಿ ಯಾವುದಾದ್ರೂ ಮಂತ್ರಗಳನ್ನ ಧ್ಯಾನ ಮಾಡಿ ಶಕ್ತಿ ಬರ್ತದೆ. ಈ ಆಂಜನೇಯ ಮಂತ್ರವನ್ನ ಸಂಪೂರ್ಣ ನಿಮಗೆ ಹೇಳಕ್ ಬರಲ್ಲ ಅನ್ನೋದಾದ್ರೆ, ಮುಂದಿನ ದಿನಮಾನಗಳಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲೇ ಸುಮಾರು 10 ರಿಂದ 15 ನಿಮಿಷಗಳ ಕಾಲ ಈ ಮಂತ್ರವನ್ನ ನಾವೇ ಬಿಡ್ತೇವೆ, ನಿರಂತರವಾಗಿ ಬಿಡ್ತಿರ್ತೇವೆ. ನೀವು ಅದನ್ನ ಕೇಳಬಹುದು. ನೋಡಿ, ಅದೆಲ್ಲ ಫುಲ್ಲು ಮಾಡಕ್ಕಾಗಲ್ಲ ಅಂದ್ರೆ ಸರಳವಾಗಿ ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್ ಇಷ್ಟು ಮಂತ್ರವನ್ನಾದ್ರೂ ಧ್ಯಾನಿಸಿ. ಅಷ್ಟೇ ಅಲ್ಲ, ಇದಕ್ಕೊಂದು ವಿಶೇಷ ಆಚರಣೆ ಇದೆ. ಬಿಳಿ ಸಾಸಿವೆ ಮತ್ತು ಉಪ್ಪಿನ ಮಿಶ್ರಣ, ಕಲ್ಲು ಉಪ್ಪಿನ ಮಿಶ್ರಣ ಸಿದ್ಧ ಮಾಡಿಟ್ಕೊಳ್ಳಿ. ಬಿಳಿ ಸಾಸಿವೆ ಮತ್ತು ಕಲ್ಲು ಉಪ್ಪಿನ ಮಿಶ್ರಣ 2 ಸಮ ಪ್ರಮಾಣದಲ್ಲಿರಲಿ. ಎಡಗೈಯಿಂದ 1 ಚಿಟಿಕೆ
ಈ ಮಿಶ್ರಣವನ್ನು ತಗೊಂಡ್ಬಿಡಿ, ಬಿಳಿ ಸಾಸಿವೆ ಮತ್ತು ಕಲ್ಲುಪ್ಪಿನ ಮಿಶ್ರಣವನ್ನು ತಗೊಂಡ್ಬಿಟ್ಟು ಒಂದು ಚಿಟಿಕೆ, 3 ಸಲ ದೃಷ್ಟಿ ತಗೊಂಡ್ಬಿಟ್ಟು ಬೆಂಕಿಗೆ ಹಾಕಿ. ಬೆಂಕಿ ಇಲ್ಲಪ್ಪ ಒಲೆ ಇಲ್ಲ ಅನ್ನೋದಾದ್ರೆ ಗ್ಯಾಸ್ ಮೇಲೆ ಹಂಚು ಕಾಸಿ ಆ ಕಾದ ಹಂಚಿಗೆ ಹಾಕ್ಬಿಡಿ. ಹಾಗೆಯೇ ಮತ್ತೊಂದ್ಸಲ ಒಂದ್ ಚಿಟಿಕೆ ತಗೊಳ್ಳಿ, ಮತ್ತೆ 3 ಸಲ ದೃಷ್ಟಿ ತೆಗಿರಿ, ಆ ಕಾದ ಹಂಚಿಗೆ ಹಾಕಿ. ಹೀಗೆ ಒಂದು 10-15 ನಿಮಿಷಗಳ ಕಾಲ ನಿರಂತರವಾಗಿ ಮಾಡಿ. ಗ್ಯಾಸ್ ಮುಂದೆ ಕುತ್ಕೊಂಡ್ಬಿಡಿ, ಮಾಡ್ತಾ ಇದ್ಬಿಡಿ. ಅದರಲ್ಲೂ ಕೂಡ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ವಿಶೇಷವಾಗಿ ಮಾಡಿ, ಭಾನುವಾರ ಗುರುವಾರಗಳಂದು ವಿಶೇಷವಾಗಿ ಮಾಡಿ. ನೋಡಿ, ನನ್ನ ವಿಶೇಷತೆ, ನನ್ನ ವಿಶಿಷ್ಟ ರಿಸರ್ಚ್ ಇರದೆ ಮಾಟ ಮಂತ್ರ ವಿರುದ್ಧ ಹೋರಾಡೋದು ಹೇಗೆ, ಅದು ಸ್ವಯಂ ತಾವೇ. ಯಾವ ಮಾಂತ್ರಿಕರ ಸಹಾಯ ಇಲ್ದಂಗೆ, ಯಾವ ಶಾಸ್ತ್ರಿಗಳ ಸಹಾಯ ಇಲ್ದಂಗೆ ನೀವು ಮಂತ್ರ ಮುಖೇನ ಈ ಮಾಟ ಮಂತ್ರಗಳನ್ನು ಓಡಿಸಬಹುದು. ಇವನ್ನೆಲ್ಲ ಮಾಡಿದಾಗ ಆ ಆತ್ಮಗಳಿಗೆ ಹೆದರಿಕೆ ಆಗ್ತದೆ, ಆ ಆತ್ಮಗಳಿಗೆ ಆಲ್ಮೋಸ್ಟ್ ಸುಟ್ಟ ಹಾಗೆ ಫೀಲ್ ಆಗ್ತದೆ. ಆಗ ಅವನ್ನ ಭಯಪಟ್ಟು ನಿಮಗೆ ತೊಂದರೆ ಕೊಡುವುದನ್ನು ಕಡಿಮೆ ಮಾಡ್ತವೆ. ಹಾಗೆಯೇ ಕೆಲವು ಮಂದಿರಗಳಿದ್ದಾವೆ, ಆ ಮಂದಿರಗಳಿಗೆ ಹೋದ್ರೆ ಸಾಕು, ಅಲ್ಲಿ ಕುತ್ಕೊಂಡ್ರೆ ಸಾಕು, ಈ ಮಾಟ ಮಂತ್ರ ತಗ್ಗುತ್ತದೆ. ಮತ್ತೆ ಮತ್ತೆ ಪ್ರತಿ ವಿಡಿಯೋದಲ್ಲಿ ಹೇಳಿದ್ದೇನೆ, ನೀವು ಯಾವ ಮಾಂತ್ರಿಕರ ಹತ್ರ ಹೋಗಿಯೂ ಕೂಡ ಯಾವ ದುಡ್ಡು ಖರ್ಚು ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ, ನನ್ನ ಹತ್ರ ಕೂಡ ಬರೋ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಶಕ್ತಿಯನ್ನ ನೀವೇ ಪಡೆದುಕೊಳ್ಳಿ, ಅದು ಕೂಡ ಧ್ಯಾನ ಮುಖೇನ. ಈಗ ಮಂದಿರಗಳಿಗೆ ಹೋಗ್ರಿ ಅಂತೇನೆ ಹೋಗ್ತೀರಾ, ಬರ್ತೀರಾ. ಬಂದ ಮೇಲೆಯೂ ಕೂಡ ಆ ಶಕ್ತಿ ಏನು ದೇವಸ್ಥಾನದ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ ಶಕ್ತಿ ಬಂದಿರುತ್ತೆ, ಅದನ್ನು ನೀವು ರಿಟೇನ್ ಮಾಡ್ಕೋಬೇಕಲ್ವಾ. ಅದಕ್ಕಾಗಿ ಧ್ಯಾನ ಮಾಡಬೇಕಾಗ್ತದೆ. ಇನ್ನೂ ವಿಶೇಷವಾಗಿ ಹೇಳ್ಬೇಕಂದ್ರೆ ಶ್ರೀ ಕಾಮಾಖ್ಯ ದೇವಿ ಪ್ರಪಂಚದಲ್ಲೇ ಮಾಟ ಮಂತ್ರ ನಿವಾರಣೆಗೆ ಇರುವ ಅತ್ಯಂತ ಪವರ್ಫುಲ್ ಕ್ಷೇತ್ರ ಅಂದ್ರೆ ಅದು ಶ್ರೀ ಕಾಮಾಖ್ಯ ದೇವಿ ಸನ್ನಿಧಾನ. ಆ ಸನ್ನಿಧಾನದಲ್ಲಿ ಆ ತಾಯಿಯ ಆಶೀರ್ವಾದದಿಂದ ಒಬ್ಬ ಗುರುಗಳು ಹೇಳ್ಕೊಟ್ಟಿರೋ ಮಂತ್ರವನ್ನ ನಾನು ನಿಮಗೆ ಹೇಳ್ಕೊಡ್ತೇನೆ. ಒಬ್ಬ ಗುರುಗಳು ನನ್ನ ಗೆಳೆಯನಿಗೆ ಹೇಳಿಕೊಟ್ಟ ಮಂತ್ರವನ್ನ ನನ್ನ ಗೆಳೆಯ ನನಗೆ ತಿಳಿಸಿದ್ದಾನೆ. ಅವರು ಕೂಡ, ನನ್ನ ಗೆಳೆಯ ಕೂಡ ತುಂಬಾ ಒಳ್ಳೆ ಅಸ್ಟ್ರಾಲಜರ್ ಇದ್ದಾರೆ. ಅವರು ನನಗೆ ಹೇಳಿಕೊಟ್ಟ ಮಂತ್ರವನ್ನ ನಿಮಗೆ ಹೇಳ್ಕೊಡ್ತೇನೆ. ಯೂಟ್ಯೂಬ್ ನಲ್ಲಿ ಬಿಡ್ಲಿಕ್ಕೆ ಗುರುಗಳ ಆಶೀರ್ವಾದ ಅಪ್ಪಣೆ ಇನ್ನೂ ಆಗಿಲ್ಲ, ಮುಂದಿನ ದಿನಮಾನಗಳಲ್ಲಿ ನೋಡೋಣ. ಈ ರೀತಿ ಮಂತ್ರಗಳನ್ನು ಧ್ಯಾನ ಮಾಡಿ ಮತ್ತು ಮಂದಿರಗಳ ದರ್ಶನ ಮಾಡಿ ಈ ಮಾಟ ಮಂತ್ರ ವಿರುದ್ಧ ಹೋರಾಡಿ ಮತ್ತು ಸಕ್ಸಸ್ ಆಗಿ. ನಿಮಗೇನಾದ್ರೂ ಸಲಹೆ ಬೇಕು, ಯಾವ ಮಂದಿರಗಳಿಗೆ ಹೋಗ್ಬೇಕು, ಯಾವ ಮಂತ್ರ ಧ್ಯಾನ ಮಾಡಬೇಕು, ಏನಾದ್ರೂ ಕನ್ಫ್ಯೂಸ್ ಇದ್ರೆ ನಮಗೆ ಕರೆ ಮಾಡಬಹುದು, ನಾವು ತಿಳಿಸ್ತೇವೆ. ನೋಡಿ ವೀಕ್ಷಕರೇ, ಒಂದು ದಿನ ಹೋರಾಡಿ ಬಿಟ್ರೆ ಸಕ್ಸಸ್ ಆಗಲ್ಲ. ನಿರಂತರವಾಗಿ ಹೋರಾಡಬೇಕು, ನಿರಂತರವಾಗಿ ಧ್ಯಾನ ಮಾಡಬೇಕು, ಮತ್ತೆ ಮತ್ತೆ ನಾವು ಹೇಳಿದ ದೇವಾಲಯಗಳಿಗೆ ಹೋಗಬೇಕು. ಹೀಗೆ ಪಾಲಿಸ್ತೀನಿ ಅನ್ನೋದಾದ್ರೆ ನಮಗೆ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಎಷ್ಟೋ ಹತ್ರ ಹೋಗಿ ತೆಗ್ಸಿದ್ದೀರಾ, ಯಾರು ಸಕ್ಸಸ್ ಆಗಿದ್ದೀರಾ ದಯವಿಟ್ಟು ಕಾಮೆಂಟ್ ಮಾಡಿ. ಯಾರಾದ್ರೂ ಇಲ್ಲಿ ಹೋಗಿದ್ವಿ, ತೆಗೆದಿದ್ದಾರೆ, ನಾವು ಸಂಪೂರ್ಣ ಸಕ್ಸಸ್ ಆಗಿಬಿಟ್ಟಿದ್ದೇವೆ ಅಂತ ಕಾಮೆಂಟ್ ಮಾಡಿ ನೋಡೋಣ ಅಲ್ವಾ. ಆದ ಕಾರಣ ಸಂಪೂರ್ಣ ನಮ್ಮನ್ನು ಫಾಲೋ ಮಾಡಂಗಿದ್ರೆ, ಪಾಲಿಸೋ ಹಾಗಿದ್ರೆ, ನಿರಂತರವಾಗಿ ಧ್ಯಾನ ಮಾಡ್ತೀವಿ ಅನ್ನೋದಾದ್ರೆ ದಯವಿಟ್ಟು ನಮಗೆ ಕರೆ ಮಾಡಿ, ನಾನು ಸೂಕ್ತ ಸಲಹೆಯನ್ನು ನೀಡ್ತೇನೆ. ಶುಭವಾಗಲಿ.